ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಕವರ್ ಮಾಡೋದಕ್ಕೆ ತುಂಬಾನೇ ಅಪ್ಡೇಟ್ ಇದೆ, ಸೊ ಲೇಟ್ ಮಾಡೋದು ಬೇಡ. ಮೊದಲನೇದಾಗಿ ನಮ್ಮ CM ಪಂಕ್ ಅವರ ಬಗ್ಗೆ ಮಾತಾಡೋದಾದ್ರೆ, ಲಿಟ್ರಲಿ ನಮ್ಮ CM ಪಂಕ್ ಅವರು ಫ್ಯಾನ್ಗಳ ಜೊತೆ ಈಗ ಕಿತ್ತಾಡೋದಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬೇಕು. ರಸಲ್ ಮೇನಿಯಾ ಟೈಮಲ್ಲಿ ನಮ್ಮ ಬೇಲಿ ಹಾಗೆ ಏಜೆಲಿ ಅವರು ಸ್ಟೇಡಿಯಂ ಔಟ್ ಸೈಡ್ ಐ ಥಿಂಕ್ ಹಗ್ ಮಾಡ್ಕೋತಾ ಇರ್ತಾರೆ ಅಂತ ಅನ್ಕೋತೀನಿ. ಅಂಡ್ ಆಗ ಆ ಒಂದು ವಿಡಿಯೋನ ಒಬ್ಬ ಫ್ಯಾನ್ ರೆಕಾರ್ಡ್ ಮಾಡ್ತಾ ಇರ್ತಾನೆ. ಅಂಡ್ ಇದರಿಂದ ಕೋಪ ಮಾಡ್ಕೊಂಡು ನಮ್ಮ CM ಪಂಕ್ ಅವರು ಆ ವ್ಯಕ್ತಿಯ ಫೋನ್ ನ ತೆಗೆದು ಕೆಳಗಡೆ ಬಿಸಾಕ್ತಾರೆ ಅಂತ ಹೇಳ್ಬೇಕು. ಅಂಡ್ ಇನ್ನ ಕೆಲವೊಂದಷ್ಟು ಜನ ಹೇಳ್ತಾ ಇರೋದೇನಪ್ಪಾ ಅಂದ್ರೆ, ಈ ವ್ಯಕ್ತಿ ಏಜೆಲಿ ಅವರು ಬೇಡ ಅಂದ್ರೂ ಕೂಡ ಏಜೆಲಿ ಅವರ ಜೊತೆ ಮಿಸ್ಬಿಹೇವ್ ಮಾಡಿದ್ರು, ಅಂದ್ರೆ ಇಲ್ಲ ಫೋಟೋ ಬೇಕೇ ಬೇಕು ಅಂತ ಅವ್ರನ್ನ ಬಲವಂತ ಮಾಡೋದಕ್ಕೆ ನೋಡಿದ್ರು. ಅಂಡ್ ಅದರಿಂದ CM ಪಂಕಿಗೆ ಕೋಪ ಬಂದು CM ಪಂಕ್ ಅವರು ಆ ವ್ಯಕ್ತಿಯ ಫೋನ್ ನ ತೆಗೆದ್ಬಿಟ್ಟು ಕೆಳಗಡೆ ಸ್ಮ್ಯಾಶ್ ಮಾಡಿದ್ರು ಅಂತ ಕೆಲವೊಂದಷ್ಟು ಜನ ಮಾತಾಡ್ಕೋತಾ ಇದ್ದಾರೆ. ಏನೇ ಆಗ್ಲಿ, ಫ್ಯಾನ್ ಮಿಸ್ಬಿಹೇವ್ ಮಾಡಿದ್ರಂತೆ. ಅಂಡ್ ಅದರಿಂದ CM ಪಂಕ್ ಅವರಿಗೆ ಕೋಪ ಬಂತಂತೆ. ಫ್ಯಾನು ಕೂಡ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರಬೇಕು ಅನ್ನೋದು ನಮ್ಮ ಅಭಿಪ್ರಾಯನೂ ಕೂಡ. ಅಂಡ್ ಈಗ ಆ ಒಂದು ವಿಡಿಯೋ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರಬೇಕಾದ್ರೆ ಆ ಫ್ಯಾನ್ ಕೂಡ ಹೇಳಿದ್ದಾನೆ, ನನಗೆ CM ಪಂಕ್ ಅವರಿಂದ ಅಪಾಲಜಿ ಬೇಕು, ನಾನೇನು ಅವನನ್ನ ಕೋರ್ಟಿಗೆ ಕರ್ಕೊಂಡು ಹೋಗಲ್ಲ, ಅವನ್ನೇನು ನಾನು ಜೈಲಿಗೆ ಹಾಕ್ಸೋದಿಲ್ಲ, ನನಗೆ ಬೇಕಾಗಿರೋದು ಒಂದೇ ಒಂದು ಹ್ಯಾಂಡ್ ಶೇಕು, ಹಾಗೆ CM ಪಂಕ್ ಅವರು ನನ್ನ ಬಳಿ ಸಾರಿನ ಕೇಳಬೇಕು ಅಂತ ಫ್ಯಾನು ಡಿಮ್ಯಾಂಡ್ನ ಇಡ್ತಾ ಇದ್ದಾನೆ. ಐ ಥಿಂಕ್ ಇದು ಕಾಂಟ್ರವರ್ಸಿ ಶುರು ಆಗುತ್ತೆ ಅಂತ ಅನ್ಕೋತೀನಿ. ಯಾರ್ದು ತಪ್ಪು ಯಾರ್ದು ಸರಿ ಅಂತ ಡಿಸಿಷನ್ ಎಲ್ಲ ತಗೊಂಡು ಅದಾದ್ಮೇಲೆ ಗೊತ್ತಾಗುತ್ತೆ ಫ್ಯಾನ್ ತಪ್ಪೋ ಅಥವಾ ನಮ್ಮ CM ಪಂಕ್ ಅವ್ರದ್ದು ತಪ್ಪೋ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಒಬಾಫೆಮಿ ಹಾಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ರಸಲ್ ಮೇನಿಯಾ ಮುಗಿದ ಮೇಲೆ ನಮ್ಮ ಒಬಾಫೆಮಿ ಅವರು ರೋಮನ್ ರೈನ್ಸ್ ಅವ್ರನ್ನ ಕಾಲ್ಔಟ್ ಮಾಡ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಅದಕ್ಕೆ ಆನ್ಸರ್ ಮಾಡ್ತಾ, ಒಬಾಫೆಮಿ ನೀನು ನನ್ನನ್ನು ಸಾಯಿಸ್ತೀಯಾ, ನಿಜವಾಗ್ಲೂ ನೀನು ಒಳ್ಳೆ ಕೆಲಸನ ಮಾಡಿದ್ಯಾ, ತುಂಬಾನೇ ಗ್ರೇಟ್ ಜಾಬ್ನ ಮಾಡಿದ್ಯಾ ರಸಲ್ ಮೇನಿಯಾದಲ್ಲಿ ಬ್ರಾಕ್ ಲೆಸ್ನರ್ ಅವ್ರನ್ನ ಸೋಲ್ಸೋದ್ರ ಮುಖಾಂತರ. ಬಟ್ ನಾನು ಬ್ರಾಕ್ ಲೆಸ್ನರ್ ಅವ್ರನ್ನ ಬಹಳಷ್ಟು ಬಾರಿ ಸೋಲ್ಸಿದ್ದೀನಿ, ಇವನ್ ಚಾಂಪಿಯನ್ಶಿಪ್ನ ಡಿಫೆಂಡ್ ಮಾಡಿದ್ದೀನಿ, ಚಾಂಪಿಯನ್ಶಿಪ್ನ ಮತ್ತೊಮ್ಮೆ ಗೆದ್ಕೊಂಡಿದ್ದೀನಿ. ನಿಜವಾಗ್ಲೂ ನೀನು ಮಾಡಿರೋ ಕೆಲಸನ ನಾನು ಬಹಳಷ್ಟು ಬಾರಿ ಮಾಡಿದ್ದೀನಿ. ಏನೇ ಆಗ್ಲಿ, ಈಗ ನೀನು ಒಳ್ಳೆ ಮೊಮೆಂಟಮ್ ಅಲ್ಲಿ ಇದೆಯಾ, ನೋಡೋಣ ಮುಂದೆ ಗೊತ್ತಾಗುತ್ತೆ ನೀನು ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಮುಂದೆ ನಿಂತಾಗ ಯಾವ ರೀತಿ ಇರ್ತೀಯಾ ಅಂತ. ಸೊ ಈಗ ಇದನ್ನ ನೀನು ಕ್ಯಾರಿ ಮಾಡ್ಕೊಂಡು ಹೋಗು ಅಂತ ನಮ್ಮ ಒಬಾಫೆಮಿ ಅವರಿಗೆ ರೋಮನ್ ರೈನ್ಸ್ ಅವರು ಹೇಳ್ತಾರೆ. ಅಂಡ್ WWE ಅವರು ಗೈಸ್ ಈಗ ಈ ಒಂದು ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದಾರಂತೆ. ಸೊ ಪ್ರಾಬಬ್ಲಿ ಈ ವರ್ಷದ ಎಂಡಿಂಗ್ ಅಷ್ಟೊತ್ತಿಗೆ ಈ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗಬಹುದು ಅಂತ ಅನ್ಕೋತೀನಿ. ನೋಡೋಣ ಈ ಒಂದು ಮ್ಯಾಚ್ ನಮಗೆ ಯಾವಾಗ ನೋಡೋದಕ್ಕೆ ಸಿಗುತ್ತೆ ಅಂತ. ಅಷ್ಟೇ ಅಲ್ಲ ಗೈಸ್, WWE ಅವರು ಗಂತರ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಕೂಡ ಈ ವರ್ಷ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ಗಳು ಬರೋದಕ್ಕೆ ಶುರು ಆಗಿದೆ. ನೆನ್ನೆ ಅಪ್ಡೇಟ್ ಬಂದಿತ್ತು, WWE ಅವರು ಡೌನ್ ದ ಲೈನ್ ಗಂತರ್ ಹಾಗೆ ರೋಮನ್ ರೈನ್ಸ್ ಅವರ ಒಂದು ಮ್ಯಾಚ್ ನು ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ. ಅಂಡ್ ಮಂಡೇ ನೈಟ್ ರಾಯಲ್ ನಮ್ಮ ಗಂತರ್ ಅವರು ಕನ್ಫರ್ಮ್ ಕೂಡ ಮಾಡ್ತಾರೆ, ನನಗೆ ಈಗ ವರ್ಲ್ಡ್ ಹೆವಿ ಚಾಂಪಿಯನ್ಶಿಪ್ ಮತ್ತೆ ಬೇಕು ಅಂತ. ಸೊ ರೋಮನ್ ರೈನ್ಸ್ ಅವರು ಚಾಂಪಿಯನ್ಶಿಪ್ ನ ಗೆದ್ದ ಕೂಡಲೇ ಅವರಿಗೆ ಅಪೋನೆಂಟ್ಸ್ ಗಳು ತುಂಬಾ ಜನ ಆಗ್ತಾ ಇದ್ದಾರೆ. ಆ ಕಡೆ ಒಬಾಫೆಮಿ ಅವರು ಕೂಡ ಕಾಲ್ಔಟ್ ಮಾಡಿದ್ದಾರೆ, ಈ ಕಡೆ ಗಂತರ್ ಅವರ ಕಣ್ಣು ಕೂಡ ರೋಮನ್ ರೈನ್ಸ್ ಅವರ ಮೇಲೆ ಇದೆ. ಅಂಡ್ ಈಗಾಗಲೇ ನಮ್ಮ ಜೇಕೋ ಫಾಟ್ ಅವರು ರೋಮನ್ ರೈನ್ಸ್ ಅವರ ಮುಂದೆ ಬಂದು ನಿಂತ್ಕೊಂಡಿದ್ದಾರೆ ಅಂತ ಹೇಳ್ಬೇಕು. ಅಂಡ್ ಬ್ಯಾಕ್ ಲ್ಯಾಶ್ ಗೆ ಪ್ರಾಬಬ್ಲಿ ನಮಗೆ ರೋಮನ್ ರೈನ್ಸ್ ಹಾಗೆ ಜೇಕೋ ಫಾಟ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ ಅನ್ಕೋತೀನಿ. ಅಂಡ್ ಇದನ್ನ ನೋಡಿ ನನಗೆ 2020 ರೋಮನ್ ರೈನ್ಸ್ ಅವರ ನೆನಪಾಯ್ತು. 2020 ರೋಮನ್ ರೈನ್ಸ್ ಅವರು ರಿಟರ್ನ್ ಆಗಿ ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ಗೆದ್ದ ಕೂಡಲೇ ಅವರು ತನ್ನ ಚಾಂಪಿಯನ್ಶಿಪ್ ನ ಮೊದಲ ಬಾರಿ ಜೇ ಊಸೋ ಮೇಲೆ ಡಿಫೆಂಡ್ ಮಾಡ್ತಾರೆ. ಅಂಡ್ ಜೇ ಊಸೋ ಅವರ ಮೇಲೆ ಡಿಫೆಂಡ್ ಮಾಡಾದ್ಮೇಲೆ ಜೇ ಊಸೋ ಅವರು ರೋಮನ್ ರೈನ್ಸ್ ಅವರ ಜೊತೆ ಸೇರ್ಕೋತಾರೆ. ಅಂಡ್ ಇಲ್ಲೂ ಕೂಡ ಸೇಮ್ ಸ್ಟೋರಿ ಲೈನ್ ನ WWE ಅವರು ತಗೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬೇಕು. ರೋಮನ್ ರೈನ್ಸ್ ಅವರು ರಸಲ್ ಮೀನಿಯಾದಲ್ಲಿ ಗೆದ್ದಿದ್ದಾರೆ, ಈಗ ಊಸೋಸ್ ಗಳು ರೋಮನ್ ರೈನ್ಸ್ ಅವರ ಜೊತೆ ಸೇರ್ಕೊಂಡಿದ್ದಾರೆ. ಅಂಡ್ ಜೇಕಬ್ ಫಾಟ್ ಅವರು ಬಂದು ರೋಮನ್ ರೈನ್ಸ್ ಅವರಿಗೆ ಚಾಲೆಂಜ್ ಮಾಡಿದಾಗ ರೋಮನ್ ರೈನ್ಸ್ ಅವರು ಹೇಳಿದ್ದಾರೆ, ನೀನೇನಾದ್ರೂ ನನ್ನನ್ನು ಸೋಲ್ಸಿದ್ರೆ ಈ ಒಂದು ಚಾಂಪಿಯನ್ಶಿಪ್ ನ ಮೇಂಟೈನ್ ಮಾಡುವಂತಹ ತಾಕತ್ತು ನಿನ್ನಲ್ಲಿದೆಯಾ, ಅಥವಾ ನೀನೇನಾದ್ರೂ ನನ್ನ ಮುಂದೆ ಸೋತ್ರೆ ನನ್ನನ್ನು ಅಕ್ನಾಲೇಜ್ ಮಾಡುವಂತಹ ತಾಕತ್ತು ನಿನ್ನಲ್ಲಿದೆಯಾ, ಅದನ್ನ ನೀನೇ ಯೋಚನೆ ಮಾಡಿ ಮುಂದಿನ ವಾರ ಮತ್ತೊಮ್ಮೆ ಈ ಒಂದು ಪ್ರಶ್ನೆನ ಕೇಳು, ನಿನಗೆ ಧೈರ್ಯ ಇದ್ರೆ ಅಂತ ರೋಮನ್ ರೈನ್ಸ್ ಅವರು ತಿಳಿಸಿದ್ದಾರೆ. ಪ್ರಾಬಬ್ಲಿ ರೋಮನ್ ರೈನ್ಸ್ ಅವರು ಜೇಕಬ್ ಫಾಟ್ ಅವರನ್ನ ಸೋಲಿಸಬಹುದು ಬ್ಯಾಕ್ ಕ್ಲಾಶ್ ಅಲ್ಲಿ. ಅಂಡ್ ಜೇಕಬ್ ಫಾಟ್ ಅವರು ಕೂಡ ರೋಮನ್ ರೈನ್ಸ್ ಅವರನ್ನ ಅಕ್ನಾಲೇಜ್ ಮಾಡಿ ರೋಮನ್ ರೈನ್ಸ್ ಅವರ ಜೊತೆನೆ ಸೇರ್ಕೋಬಹುದು ಗೈಸ್. ಇದು ಸ್ಟೋರಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ನೋಡೋಣ ಗೈಸ್, OG ಬ್ಲಡ್ ಲೈನ್ ಮತ್ತೊಮ್ಮೆ ರಿಯೂನಿಯನ್ ಆಗಿದೆ. ಅಂಡ್ ಫ್ಯಾಮಿಲಿ ಬಿಸ್ನೆಸ್ ಮತ್ತೊಮ್ಮೆ ನೋಡೋದಕ್ಕೆ ಸಿಗ್ತಾ ಇದೆ. ಬ್ಲಡ್ ಲೈನ್ ಸ್ಟೋರಿ ಮತ್ತೊಮ್ಮೆ ಬಂದಿರೋದ್ರಿಂದ ನಿಜವಾಗ್ಲೂ ಗೈಸ್ ಗುಡ್ ಓಲ್ಡ್ ಡೇಸ್ ಆರ್ ಕಮಿಂಗ್ ಬ್ಯಾಕ್ ಟು WWE. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಪ್ಯಾಟ್ ಮ್ಯಾಕಫಿ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ರಸಲ್ ಮೀನಿಯಾದಲ್ಲಿ ನಮ್ಮ ಪ್ಯಾಟ್ ಮ್ಯಾಕಫಿ ಅವ್ರಿಗೋಸ್ಕರ ಒಂದು ಸ್ಟಿಪ್ಯುಲೇಷನ್ ಇತ್ತು, ರ್ಯಾಂಡಿ ಓಟನ್ ಅವ್ರು ಏನಾದ್ರೂ ಗೆಲ್ಲಿಲ್ಲ ಅಂದ್ರೆ ನಾನು ಮುಂದೆ ಯಾವತ್ತೂ ಕೂಡ ರೆಸ್ಲಿಂಗ್ ಕಡೆ ತಲೆನೇ ಹಾಕೋದಿಲ್ಲ ಅಂತ. ಅಂಡ್ ಅದೇ ರೀತಿ ರ್ಯಾಂಡಿ ಓಟನ್ ಅವರು ರಸಲ್ ಮೀನಿಯಾದಲ್ಲಿ ಗೆಲ್ಲಿಲ್ಲ. ಅಂಡ್ ಈಗ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ರೆಸ್ಲಿಂಗ್ ಗೆ ಒಂದು ಫೈನಲ್ ಗುಡ್ ಬೈ ನ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಅವರು ಫೈನಲಿ ಕೋಡಿ ರೋಡ್ಸ್ ಅವ್ರನ್ನ ಹೊಗಳಿದ್ದಾರೆ ಕೂಡ. ಕೋಡಿ ರೋಡ್ಸ್ ಅವರು ನಿಜವಾಗ್ಲೂ ಕೂಡ ಒನ್ ಅಂತ ಪ್ರೂವ್ ಮಾಡಿದ್ರು. ಅಂಡ್ ಈಗ ಈ ಒಂದು ಬಿಸ್ನೆಸ್ ಸೇವ್ ಆಗುವಂತಹ ಅಗತ್ಯಕತೆನೇ ಇಲ್ಲ ಅಂತ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಏನೇ ಆಗ್ಲಿ, ಇಲ್ಲಿ ಕೋಡಿ ರೋಡ್ಸ್ ನಿಜವಾಗ್ಲೂ ಕೂಡ ಚೆನ್ನಾಗಿ ಪ್ರೂವ್ ಮಾಡ್ಕೊಂಡ ಅವನು ದ ಒನ್ ಅಂತ. ಅಂಡ್ ಈಗ ಈ ಒಂದು ಬಿಸ್ನೆಸ್ ಸೇವ್ ಆಗುವಂತಹ ಅಗತ್ಯಕತೆ ಇಲ್ಲ. ಅಂಡ್ ರ್ಯಾಂಡಿ ಓಟನ್ ಅವ್ರನ್ನ ನಾನು ಕಾಪಾಡೋದಕ್ಕೆ ಹೋಗಿದ್ದು, ಅಂಡ್ ಅದು ಮಿಸ್ ಆಗಿ ರ್ಯಾಂಡಿ ಓಟನ್ ಅವರು ನನ್ನ ಮೇಲೆನೆ ಅಟ್ಯಾಕ್
ಅಟ್ಯಾಕ್ ಮಾಡಿದ್ರು ಅಂತ ನಮ್ಮ ಪ್ಯಾಟ್ ಮೆಕಾಫಿ ಅವರು ತಿಳಿಸಿದ್ದಾರೆ. ಐ ಥಿಂಕ್ ಡಬ್ಲ್ಯೂ ಹಾಗೆ ಪ್ಯಾಟ್ ಮೆಕಾಫಿ ಅವರ ಸಂಬಂಧ ಇಲ್ಲಿಗೆ ಎಂಡ್ ಆಗಿದೆ ಅಂತ ಅನ್ಕೋತೀನಿ. ಇನ್ನು ನಮ್ಮ ವೈಪರ್ ರ್ಯಾಂಡಿ ಓರ್ಟನ್ ಅವರ ಬಗ್ಗೆ ಮಾತಾಡೋದಾದ್ರೆ ಒರಿಜಿನಲ್ ಆಗಿ ಗೈಸ್ ರ್ಯಾಂಡಿ ಓರ್ಟನ್ ಅವರೇ ರಸಲ್ ಮೀನಿಯಾದಲ್ಲಿ ಗೆಲ್ಲೋದು ಅಂತ ಪ್ಲಾನ್ ಆಗಿತ್ತಂತೆ. ನಮ್ಮ ಡೇವ್ ಮೆಲ್ಸನ್ ಅವರು ಹೇಳೋ ಪ್ರಕಾರ ಫ್ರೈಡೆ ತನಕನೂ ಕೂಡ ನಮ್ಮ ರ್ಯಾಂಡಿ ಓರ್ಟನ್ ಅವರೇ ರಸಲ್ ಮೀನಿಯಾದಲ್ಲಿ ಗೆಲ್ಲೋದು ಅಂತ ಪ್ಲಾನ್ ಆಗಿತ್ತಂತೆ. ಬಟ್ ಫ್ರೈಡೆ ಆದ ಕೂಡಲೇ ಇಲ್ಲ ಕೋಡಿ ರೋಡ್ಸ್ ಅವರು ಗೆಲ್ಲೋದು ಅಂತ ಡಬ್ಲ್ಯೂ ಅವರು ಆ ಒಂದು ರಿಸಲ್ಟ್ ನ ಚೇಂಜ್ ಮಾಡೋದ್ರಂತೆ. ಗೊತ್ತಿಲ್ಲ ಈ ಒಂದು ಡಿಸಿಷನ್ ನ ಡಬ್ಲ್ಯೂ ಅವರು ಯಾಕೆ ತಗೊಂಡ್ರು ಅಂತ. ಅಂಡ್ ಈ ಒಂದು ಡಿಸಿಷನ್ ಇಂದಾನೆ ಡಬ್ಲ್ಯೂ ಗೆ ಸಿಕ್ಕಾಪಟ್ಟೆ ಬ್ಯಾಕ್ ಲ್ಯಾಶ್ ಸಿಗ್ತಾ ಇದೆ. ಅಂಡ್ ಬ್ಯಾಕ್ ಲ್ಯಾಶ್ ಅಲ್ಲಿ ನಮಗೆ ರ್ಯಾಂಡಿ ಓರ್ಟನ್ ಆಗಿ ಕೋಡಿ ರೋಡ್ಸ್ ಅವರ ನಡುವೆ ಮತ್ತೊಮ್ಮೆ ಮ್ಯಾಚ್ ನೋಡೋದಕ್ಕೆ ಸಿಗ್ಲೇಬೇಕು. ಅಂಡ್ ಅಲ್ಲಿ ಪ್ರಾಬಬ್ಲಿ ನಮ್ಮ ವೈಪರ್ ರ್ಯಾಂಡಿ ಓರ್ಟನ್ ಅವರು ವಿನ್ ಆಗ್ತಾರೆ ಅಂತ ಅನ್ಕೋಣ. ನೋಡೋಣ ಗಾಯ್ಸ್, ಏನೇ ಆಗಲಿ ಸ್ಮ್ಯಾಕ್ ಡೌನ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ರ್ಯಾಂಡಿ ಓರ್ಟನ್ ಆಗಿ ಕೋಡಿ ರೋಡ್ಸ್ ಅವರ ಸ್ಟೋರಿ ಲೈನ್ ಕಂಟಿನ್ಯೂ ಆಗುತ್ತೋ ಇಲ್ವೋ ಅಂತ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ನಮ್ಮ ಬ್ರಾಕ್ ಲೆಸ್ನರ್ ಅವರು ರಿಟೈರ್ಡ್ ಆಗಿದ್ದಾರೆ ಅಂತ ಎಲ್ಲರೂ ಕೂಡ ಅನ್ಕೋತಾ ಇದ್ದೀರಾ. ಬಟ್ ನಮ್ಮ ಬ್ರಾಕ್ ಲೆಸ್ನರ್ ಅವರು ಇನ್ನೂ ಕೂಡ ರಿಟೈರ್ಡ್ ಆಗಿಲ್ಲ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆನೇ ಡೆಡಿಕೇಟೆಡ್ ವಿಡಿಯೋ ಬರುತ್ತೆ. ಯಾಕಂದ್ರೆ ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಫ್ಯೂಚರ್ ಬಗ್ಗೆ ಗಾಯ್ಸ್ ಕೆಲವೊಂದಷ್ಟು ಇಂಪಾರ್ಟೆಂಟ್ ವಿಚಾರಗಳನ್ನ ನಾನು ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ನಮ್ಮ ಬ್ರಾಕ್ ಲೆಸ್ನರ್ ಅವರು ರಸಲ್ ಮೀನಿಯಾದಲ್ಲಿ ಆ ರೀತಿ ಆಂಗಲ್ ನ ಕೊಡ್ತಾರೆ ಅಂತ ಲಿಟ್ರಲಿ ಯಾರಿಗೂ ಕೂಡ ಗೊತ್ತಿರ್ಲಿಲ್ವಂತೆ. ಇವನ್ ನಮ್ಮ ಟ್ರಿಪಲ್ ಎಚ್ ಅವ್ರಿಗೂ ಕೂಡ ಗೊತ್ತಿರ್ಲಿಲ್ವಂತೆ. ಬ್ರಾಕ್ ಲೆಸ್ನರ್ ಅವರು ರಸಲ್ ಮೀನಿಯಾದಲ್ಲಿ ಒಬಾಫೆಮಿ ಅವರ ವಿರುದ್ಧ ಸೋತಾದ್ಮೇಲೆ ತನ್ನ ಶೂಸ್ ಗಳನ್ನ ಹಾಗೆ ಗ್ಲೌಸ್ ಗಳನ್ನ ಬಿಚ್ಚಿರ್ತಾರೆ ಅಂತ. ಅಂಡ್ ಅದು ಎಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿತ್ತು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಇವನ್ ಪಾಲಿಮಿನ್ ಅವ್ರಿಗೂ ಕೂಡ ಗೊತ್ತಿರ್ಲಿಲ್ಲ ಅಂತ ಅನ್ಕೋತೀನಿ. ಅಂಡ್ ಪಾಲಿಮಿನ್ ಅವರ ರಿಯಾಕ್ಷನ್ ಕೂಡ ಸಿಕ್ಕಾಪಟ್ಟೆ ಜೆನ್ಯೂನ್ ಆಗಿತ್ತು. ಅಂಡ್ ಪಾಲಿಮಿನ್ ಅವ್ರಿಗೂ ಕೂಡ ಅಲ್ಲಿ ಏನ್ ಮಾತಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೋಸ್ಕರ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಹೋಗಿ ಅಗ್ ಮಾಡ್ಕೋತಾರೆ. ಒರಿಜಿನಲ್ ಆಗಿ ಅವರು ರಿಟೈರ್ಡ್ ಆಗ್ತಾರೆ ಅನ್ನೋದೇ ಪ್ಲಾನ್ ಆಗಿದ್ದಿದ್ರೆ ನಿಜವಾಗ್ಲೂ ರಾ ಆಫ್ಟರ್ ರಸಲ್ ಮೀನಿಯಾಗೆ ಬ್ರಾಕ್ ಲೆಸ್ನರ್ ಅವ್ರನ್ನ ಡಬ್ಲ್ಯೂ ಅವರು ಅನೌನ್ಸ್ ಮಾಡ್ತಾ ಇರಲಿಲ್ಲ. ಇವನ್ ಅನೌನ್ಸ್ ಮಾಡಿ ಎಂಡಿಂಗ್ ಮೂಮೆಂಟ್ ಅಲ್ಲಿ ಡಬ್ಲ್ಯೂ ಅವರು ರಸಲ್ ಮೀನಿಯಾ ಮುಗಿದ್ಮೇಲೆ ಅನೌನ್ಸ್ ಇಂದ ವಾಪಸ್ ತಗೋತಾರೆ ಅಂತ ಹೇಳ್ಬೇಕು. ಅಂಡ್ ಒರಿಜಿನಲ್ ಆಗಿ ಅವರು ರಿಟೈರ್ಡ್ ಆಗಬೇಕು ಅಂತ ಅನ್ಕೊಂಡೇ ಇದ್ದಿದ್ರೆ ಕಮೆಂಟ್ರಿ ಟೀಮ್ ಇಂದನೂ ಕೂಡ ಸ್ಟೇಟ್ಮೆಂಟ್ ಬರೋದು ಬ್ರಾಕ್ ಲೆಸ್ನರ್ ಅವರು ರಿಟೈರ್ಡ್ ಆಗಿದ್ದಾರೆ ಅಂತ. ಇನ್ನು ಕೂಡ ಅವರು ರಿಟೈರ್ಡ್ ಆಗಿಲ್ಲ. ಅದೇನ್ ಕತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ರಸಲ್ ಮೀನಿಯಾದಲ್ಲಿ ಬ್ರಾಕ್ ಲೆಸ್ನರ್ ಅವರು ಆ ಶೂಸ್ ಗಳು ಹಾಗೆ ಗ್ಲೌಸ್ ಗಳನ್ನ ಬಿಚ್ಚಿರ್ತಾರಲ್ಲ, ಆ ಒಂದು ಮೂಮೆಂಟ್ ನ ನಮ್ಮ ಬ್ರಾಕ್ ಲೆಸ್ನರ್ ಅವರು ಕೊಡ್ತಾರೆ ಅಂತ ಯಾರು ಕೂಡ ಅನ್ಕೊಂಡಿರ್ಲಿಲ್ವಂತೆ. ಇನ್ನ ಇದ್ರ ಬಗ್ಗೆ ನನ್ನ ಅಭಿಪ್ರಾಯನ ಕೊಡೋದಾದ್ರೆ ಗೈಸ್, ನಮ್ಮ ಬ್ರಾಕ್ ಲೆಸ್ನರ್ ಅವರು ರಿಟೈರ್ಡ್ ಅಂತೂ ಆಗಿಲ್ಲ. ಬಟ್ 100% ಈ ಬಾರಿಯ ರಸಲ್ ಮೇನಿಯಾ ನಮ್ಮ ಬ್ರಾಕ್ ಲೆಸ್ನರ್ ಅವರ ಫೈನಲ್ ರಸಲ್ ಮೇನಿಯಾ. ಅಂಡ್ ಅದಕ್ಕೋಸ್ಕರ ಅವರು ರಸಲ್ ಮೇನಿಯಾದಲ್ಲಿ ಆ ರೀತಿ ಮೂಮೆಂಟ್ ನ ಕೊಟ್ಟರು ಅಂತ ಅನ್ಸುತ್ತೆ. ಏನೇ ಆಗ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದ್ರ ಬಗ್ಗೆ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.